ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್. ಇವತ್ತಿನ ಒಂದು ವಿಡಿಯೋದ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆ 21, 22, 23 ಕಂತಿನ 6,000 ರೂಪಾಯಿ ಪೆಂಡಿಂಗ್ ಹಣ ನಿಮಗೆ ಯಾವಾಗ ಜಮಾ ಆಗುತ್ತೋ ಅನ್ನೋದ್ರ ಬಗ್ಗೆ, ಅದೇ ರೀತಿ ಯಾವಾಗ ನಿಮಗೆ ಅಕೌಂಟಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ನೀವು ತಿಳ್ಕೊಳ್ತಾ ಇದ್ದೀರಿ. ಸೊ ಕಂಪ್ಲೀಟಾಗಿ ವಿಡಿಯೋಸ್ನ ನೋಡಿ ಬಿಗಿನಿಂಗ್ ಟು ಎಂಡ್ವರೆಗೆ. ಜೊತೆಗೆ ಮೊದಲನೇ ಸಾರಿ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ, ಅದೇ ರೀತಿಯಿಂದ ಬೆಲ್ ಐಕಾನ್ ಅನ್ನೋದನ್ನು ಮರಿಬೇಡಿ. ಯಾರೆಲ್ಲ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೇ ರೀತಿಯಿಂದ ಲೈಕ್ ಮಾಡಿ ವೀಡಿಯೋಸ್ನ ನೋಡ್ತಾ ಇದ್ದರೆ ಅವರೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು ನಿಮ್ಮ ಒಂದು ಸಪೋರ್ಟ್ಗೆ. ಮೊದಲಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇದುವರೆಗೂ ಸಹ ಅಂದರೆ 20ನೇ ಕಂತಿನವರೆಗೆ ಕರೆಕ್ಟಾಗಿ ಹಣ ಬಂದು ತಲುಪಿದೆ. ನಮಗೆ ಆಫಿಷಿಯಲಿ ನ್ಯೂಸ್ ಪ್ರಕಾರ ಕರೆಕ್ಟಾಗಿ ಬಂದು ತಲುಪಿದೆ. ಆದರೆ ಇನ್ನೂ ಸಹ ಸಾಕಷ್ಟು ಜನರಿಗೆ 20ನೇ ಕಂತಿನ ಹಣ ಬಂದಿಲ್ಲ, 19ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನರು ಕೂಡ ನನಗೆ 19 ಮತ್ತು 20ನೇ ಕಂತಿನ ಹಣ ಬಂದಿಲ್ಲ ಅಂತ ಮೆಸೇಜ್ ಕೂಡ ಮಾಡ್ತಾಯಿದ್ರಿ. ನಿಮಗೆ ಮೊದಲು ಈ ಒಂದು ಸಮಸ್ಯೆನ ಚೆಕ್ ಮಾಡ್ಕೊಳ್ಳಿ, ರೀಸನ್ ಏನಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ನಾನು ಎಂಡಿಗೆ ಒಂದು ನಂಬರನ್ನು ನಿಮಗೆ ಕೊಟ್ಟಿರ್ತೀನಿ ವಿಡಿಯೋಸ್ದ ಕೊನೆಗೆ. ಸೊ ನಾನು ಆ ಒಂದು ನಂಬರ್ಗೆ ನೀವು ಡಯಲ್ ಮಾಡುವ ಮುಖಾಂತರ ನೀವು ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಬೋದು. ವಿಡಿಯೋಸ್ನ ಕಂಪ್ಲೀಟಾಗಿ ನೋಡಿ, ಆ ನಂಬರ್ನ ನಾನು ಕೊನೆಗೆ ನಿಮಗೆ ತಿಳಿಸ್ತೀನಿ. ಅದು ಕೂಡ ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಕೇಳ್ಕೊಳ್ಬೋದು. ಸೊ ಇವಾಗ ಬರ್ತಕ್ಕಂಥ ಸಮಸ್ಯೆ ಏನಂತಂದರೆ, 21ನೇ ಕಂತಿನ ಹಣ ಹಾಗೂ 22ನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು. ಇವಾಗ ನೋಡಿದರೆ ಆಗಸ್ಟ್ ಕೂಡ ಬರ್ತಾ ಇದೆ, ಅಂದರೆ 23ನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು. ಆದರೆ 21, 22, 23ನೇ ಕಂತಿನ ಹಣ ಕೂಡ ಬಂದಿಲ್ಲ. ಸೊ ಎಲ್ಲರೂ ಪದೇ ಪದೇ ಮೆಸೇಜ್ ಮಾಡಿ ಏನು ಕೇಳ್ತಾ ಇದ್ರು ಅಂದರೆ, 21ನೇ ಕಂತಿನ ಹಣ ಯಾವಾಗ ಬರುತ್ತೆ, ಕಂಪ್ಲೀಟಾಗಿ ಬಂದಾಯ್ತಾ, ಅಥವಾ ಆ್ಯಕ್ಚುಲಿ 21ನೇ ಕಂತಿನ ಹಣ ಜೂನದ್ದು ಬರಬೇಕಾಗಿತ್ತು, 22ನೇ ಕಂತಿನ ಹಣ ಜುಲೈ ತಿಂಗಳಿಗೆ ಬರಬೇಕಾಗಿತ್ತು, 23ನೇ ಕಂತಿನ ಹಣ ಈಗ ಬರ್ತಕ್ಕಂಥ ಆಗಸ್ಟ್ಗೆ. ಸೊ ಆಗಸ್ಟ್ ತಿಂಗಳು ಕೂಡ ಈಗ ತುಂಬಾ ಹತ್ತಿರನೇ ಇದೆ, 2 ದಿನದಲ್ಲಿ ಬರುತ್ತೆ. ಸೊ ಅದು ಕೂಡ ಒಟ್ಟಿಗೆ ಬರಬೇಕಂದ್ರೆ 6,000 ರೂಪಾಯಿ ಹಣ ನಿಮಗೆ ಬಂದು ತಲುಪಬೇಕಾಗಿತ್ತು. ಅಂದರೆ 21, 22, 23ನೇ ಕಂತಿನ ಹಣ ಕೂಡ ನಿಮಗೆ ಬರಬೇಕಾಗಿತ್ತು, ಇನ್ನೂ ಕೂಡ ಬಂದಿಲ್ಲ. ಸೊ ಇದೇ ಒಂದು ಸಮಸ್ಯೆಗೆ ಹೋಗ್ತೇನೆ. ವಿಡಿಯೋಸ್ನ ಕಂಪ್ಲೀಟಾಗಿ ನೋಡಿ. 21ನೇ ಕಂತಿನ ಹಣ ಜೂನ್ಗೆ ಬರಬೇಕಾಗಿತ್ತು. ನಿಮಗೆ ನೆನಪಿರಲಿ, 21ನೇ ಕಂತಿನ ಹಣ ಅಂದರೆ ಜೂನದ್ದು. 21ನೇ ಕಂತಿನ ಹಣ ಜೂನ್ಗೆ ಬರಬೇಕಾಗಿತ್ತು. ನಾವೆಲ್ಲ ಕೂಡ ರೆಡಿ ಮಾಡಿದ್ವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು. ಅದಕ್ಕೆ ಕೂಡ ನಾನು ಮೆಸೇಜನ್ನು ಮಾಡಿದ್ದೆ ಅಥವಾ ವೀಡಿಯೋಸ್ನ ಮಾಡಿ ನಿಮಗೆ ತಿಳಿಸಿದ್ದೆ. ಜೊತೆಗೆ ನಮಗೂ ಕೂಡ ಜುಲೈ 2ನೇ ವಾರ ಅಥವಾ 3ನೇ ವಾರದಲ್ಲಿ ಹಣ ಬರುತ್ತೆ ಅಂತ ನಿರೀಕ್ಷೆ ಕೂಡ ಇತ್ತು. ಆದರೆ ಜುಲೈ ಕೊನೆ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಕೂಡ ಇವರೇ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು. ಜುಲೈ ತಿಂಗಳು ಕೊನೆಗೆ ಬಂದರೂ ಕೂಡ 21ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಮಹಿಳೆಯರಿಗೆ ನೀವು ಒಂದು ಮೆಸೇಜ್ ಮಾಡುವ ಮೂಲಕ, ಯಾಕಂದರೆ ಇದು ಗಂಭೀರವಾಗಿ 3 ತಿಂಗಳಾಯಿತು, ಈಗ ಆಗಸ್ಟಿಗೆ 3 ತಿಂಗಳಾಗುತ್ತೆ ಹಣ ಬಂದು. ಸೊ ಪ್ಲೀಸ್ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದನ್ನು ಮರಿಬೇಡಿ. ನಿಮಗೆ ಹಣ ಬಂದಿಲ್ಲ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೆಸೇಜ್ ಮಾಡಿ ನಿಮ್ಮ ಡಿಸ್ಟಿಕ್ಕನ್ನು ನಮೂದನೆ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಯಾಕಂದರೆ ನೀವೆಲ್ಲರೂ ಹೆಚ್ಚು ಮೆಸೇಜ್ ಮಾಡುವ ಮೂಲಕ ಈ ಒಂದು ನಿಮ್ಮ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜುಲೈ ಮುಗಿತಾ ಅಂದರೂ ಕೂಡ 21ನೇ ಕಂತಿನ ಹಣ ಕೂಡ ಬಂದಿಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. 21, 22, 23ನೇ ಕಂತಿನ ಹಣ ಒಟ್ಟಿಗೆ ನಿಮಗೆ 6,000 ರೂಪಾಯಿ ಸಿಗುತ್ತೆ ಅಂತ. ಸೊ ಒಟ್ಟಿಗೆ 6,000 ರೂಪಾಯಿ ಸಿಗುತ್ತೆ ಅನ್ನೋದು ತುಂಬಾ ಕಷ್ಟ. ಆದರೆ 21, 22 ಕಂತಿನ ಹಣ ಅಂದರೆ ಒಟ್ಟಿಗೆ 6,000 ರೂಪಾಯಿ ಸಿಗುತ್ತೆ ಅನ್ನೋದು ತುಂಬಾ ಕಷ್ಟ. 21, 22 ಅಂತಂದರೆ 4,000 ರೂಪಾಯಿ ಹಣ ನಿಮಗೆ ಬರಬಹುದು ಅಂತ ನಿರೀಕ್ಷೆ ಮಾಡ್ಬೋದು, ನಿರೀಕ್ಷೆ ಸಾಧ್ಯತೆ ಕೂಡ ಇದೆ ಅಂತ ತಿಳಿಸ್ಬೋದು. ಯಾಕಂದರೆ ಆಲ್ರೆಡಿ 3 ತಿಂಗಳ ಹಣ ಅವ್ರಿಗೂ ಕೂಡ ಬ್ಯಾಲೆನ್ಸ್ ಇರೋದ್ರಿಂದ 6,000 ರೂಪಾಯಿ. ಸೊ 3 ತಿಂಗಳ ಹಣ 6,000 ರೂಪಾಯಿ ಜಮಾ ಆಗುತ್ತೆ. ನಿಮಗೂ ಕೂಡ 21ನೇ ಕಂತಿನ ಹಣ 2,000 ರೂಪಾಯಿ ಹಾಕಿದರೆ, ಇವಾಗ 1ನೇ ಕಂತು ಹಾಕಿದರೆ ಅವ್ರಿಗೂ ಕೂಡ ಮುಂದಿನ ತಿಂಗಳು ಆಗಸ್ಟಿಗೆ ಆ್ಯಡ್ ಆದರೆ 6,000 ರೂಪಾಯಿ ಪೆಂಡಿಂಗ್ ಹಣ ಆಗುತ್ತೆ, ಮತ್ತು 3 ತಿಂಗಳದಾಗುತ್ತೆ. ಸೊ ಯಾಕೆಂದರೆ ನಿಖರವಾಗಿ ಹೇಳೋದು ತುಂಬಾ ಕಷ್ಟ. ಆದರೆ ನಿರೀಕ್ಷೆ ಮಾಡಬಹುದು. ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಕರ್ನಾಟಕ ಸರ್ಕಾರದವರು ಅಟ್ಲೀಸ್ಟ್ ನಿಮಗೆ 2 ಕಂತಿನ ಹಣ 21, 22ನೇ ಕಂತಿನ 4,000 ರೂಪಾಯಿ ಹಣನ ನಿಮಗೆ ಹಾಕುವ ತುಂಬ ಸಾಧ್ಯತೆಗಳಿವೆ ಅಂತ ಹೇಳ್ಬೋದು. ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ 21ನೇ ಕಂತಿನ ಹಣವು 22ನೇ ಕಂತಿನ ಹಣ ನಿಮಗೆ 4,000 ರೂಪಾಯಿ ಹಾಕ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು. ಪೆಂಡಿಂಗ್ ಹಣ ಸರ್ಕಾರದವರು ಸೊ ಪೆಂಡಿಂಗ್ ಹಣ ಉಳಿತಾನೆ ಹೋಗುತ್ತೆ ಅನ್ನೋದಕ್ಕೆ 2 ತಿಂಗಳದ ಹಣ ನಿಮಗೆ ಕೊಡಬಹುದು ಅಂತ ನಮ್ಮ ಅನಿಸಿಕೆ. ಒಟ್ಟಿಗೆ ನಿಮಗೆ 6,000 ರೂಪಾಯಿ ಹಣ ಹಾಕಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಯಾಕಂದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಸರ್ಕಾರದವರು ಸ್ವಲ್ಪ ಫಾಲೋ ಮಾಡಬೇಕಾಗುತ್ತೆ, ಫೈನಾನ್ಸಿಂಗ್ ಡಿಪಾರ್ಟ್ಮೆಂಟ್ದಿಂದ ಕೂಡ. ಯಾಕಂದರೆ ಕರ್ನಾಟಕದ 1,20,20,000
6 ಲಕ್ಷಕ್ಕಿಂತ ಹೆಚ್ಚು ಜನರು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಅವರಿಗೆಲ್ಲರಿಗೂ ಎಟ್ ಎ ಟೈಮ್ ಅಷ್ಟೊಂದು ಹಣ ಹಾಕಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತುಂಬಾ ಗೊಂದಲ ಆಗುತ್ತೆ. ಸೊ ಒಂದೆರಡು ಕಂತು ನಿಮಗೆ ಬಂದೇ ಬರುತ್ತೆ. ಸೊ 4,000 ರೂಪಾಯಿ ನಿಮಗೆ ಬಂದೇ ಬರುತ್ತೆ ಅಂತ ನಾವು ನಿರೀಕ್ಷೆ ಪಡ್ತಾ ಇದ್ದೀವಿ. ಆದಷ್ಟು ಮಟ್ಟಿಗೆ ಅಟ್ಲೀಸ್ಟ್ ಗೃಹಲಕ್ಷ್ಮಿ ಒಂದು ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಕೂಡ ಜನರಿಗೆ ಬಂದು ತಲುಪಲಿ, ನಿಮಗೂ ಕೂಡ ಅದರಿಂದ ಸಹಾಯ ಆಗಲಿ ಹಬ್ಬಕ್ಕೆ ಅಂತ ಕೂಡ ನಮ್ಮ ನಿರೀಕ್ಷೆ. ಸೊ ಈ ಒಂದು ನಿರೀಕ್ಷೆ ನಿಮಗೆ ಆಗಬೇಕು ಅಥವಾ ಹಣ ಬರಬೇಕಾದ್ರೆ ಪ್ಲೀಸ್ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಅಟ್ಲೀಸ್ಟ್ ಬರಲಿ ಅನ್ನುವಂಥ ಮೆಸೇಜನ್ನು ನೀವು ಹಾಕೊಳ್ಳೋದನ್ನು ಪ್ಲೀಸ್ ಮರಿಬೇಡಿ. ಈ ಒಂದು ನಿರೀಕ್ಷೆ ಸರ್ಕಾರಕ್ಕೆ ಹೇಗೆ ಸ್ಪಂದನೆ ಮಾಡ್ತಾರೆ ಅಂತಂದರೆ ನೀವು ಕೂಡ ಕಾದು ನೋಡಬೇಕಾಗುತ್ತೆ. ಈ ಒಂದು ನಿರೀಕ್ಷೆ ನಾವು ಈ ಒಂದು ಸರ್ಕಾರದ ಒಂದು ನಿರೀಕ್ಷೆ ಏನು ಮಾಡ್ತಾ ಇದ್ದೀವಿ, ಹೇಗೆ ಸರ್ಕಾರದವರು ಸ್ಪಂದನೆ ಮಾಡ್ತಾರೆ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಮೆಸೇಜ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಬೇಗ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಕೂಡ ಹಣ ಬಿಡುಗಡೆ ಮಾಡಲಿ ಅನ್ನೋದೇ ನಿರೀಕ್ಷೆ. ಸೊ ನಿಮ್ಮ ಮೆಸೇಜ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮೆಸೇಜ್ಗಳು ಹಾಗೂ ನಿಮ್ಮ ಡಿಸ್ಟ್ರಿಕ್ಟ್ ನಮೂದಿಸಿ ಸರ್ಕಾರದ ಮಟ್ಟಿಗೆ ಅದು ಹೋಗಿ ತಲುಪಲಿ ಅನ್ನೋದೇ ನಮ್ಮ ಒಂದು ವಿನಂತಿ. ಇಷ್ಟೊಂದು ಲೇಟ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈ ಒಂದು ಗೃಹಲಕ್ಷ್ಮಿ ಹಣ ವರಮಹಾಲಕ್ಷ್ಮಿ ಹಣಕ್ಕೆ ಬಂದರೆ ತುಂಬಾ ನೀವು ಎಲ್ಲರೂ ಸಂತೋಷ ಪಡ್ತೀರ ಅಂತ ನಮಗೆ ಕೂಡ ಗೊತ್ತು. 4,000 ರೂಪಾಯಿ ಹಣ ಎಲ್ಲರ ಒಂದು ಮಹಿಳೆಯರ ಅಕೌಂಟಿಗೆ ಬಂದರೆ ನೀವು ಖುಷಿ ಆಗುತ್ತೆ ಈ ಒಂದು ವಿಚಾರ ಅಂತ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ವಲ್ಪ ದಿನ ವೇಟ್ ಮಾಡಿ, ನಿಮ್ಮ ಒಂದು ಖಾತೆಗೆ ಆಲ್ರೆಡಿ ಪೆಂಡಿಂಗ್ 6,000 ರೂಪಾಯಿ ಹಣ ನೀವು ನಿರೀಕ್ಷೆ ಮಾಡ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ 4,000 ರೂಪಾಯಿ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ ಬರ್ಬೋದು ಅಂತ ಸರ್ಕಾರದ ಮುಂದಿನ ನಡೆಯನ್ನು ಕಾದು ನೋಡಬೇಕಾಗತ್ತೆ. ನೀವು ಕೂಡ ಮೆಸೇಜ್ ಮಾಡೋದನ್ನು ಮರಿಬೇಡಿ. ಸೊ ಎಲ್ಲಿಂದ ಮೆಸೇಜ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ಪ್ಲೀಸ್ ನೀವು ನಮೂದನೆಯನ್ನು ಮಾಡಿ. ಸೊ ಕೆಲವೊಂದಿಷ್ಟು ಜನ ಕೇಳ್ತಾರೆ ಏನಂತಂದರೆ, ಯಾವ ಜಿಲ್ಲೆಗೆ ಮೊದಲಿಗೆ ಹಣವನ್ನು ಬಿಡುಗಡೆ ಮಾಡ್ತೀರಂತ ಸಾಕಷ್ಟು ಮೆಸೇಜ್ಗಳು ಹಾಗೂ ಸಾಕಷ್ಟು ವೀಡಿಯೋಸ್ಗಳಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ. ಯಾವುದೇ ರೀತಿಯಿಂದ ಸರ್ಕಾರದವರಿಗೆ ಇದೇ ಒಂದು ಜಿಲ್ಲೆಗೆ ಮೊದಲಿಗೆ ಕೊಡಬೇಕು, ಕೊನೆಗೆ ಇನ್ನು ಈ ಜಿಲ್ಲೆಯನ್ನು ಕೊಡಬೇಕಂತ ಏನಿರೋದಿಲ್ಲ. DPT ಮುಖಾಂತರ ಎಲ್ಲರಿಗೂ ಎಟ್ ಎ ಟೈಮ್ ಕೊಡ್ತಾರೆ. ಸೊ ಹಂತವಾಗಿ ಬ್ಯಾಚ್ ವೈಸ್ ನೀವು ಮಾಡಿ ನಿಮಗೆ ಎಲ್ಲರಿಗೂ ಹಣವನ್ನು ವರ್ಗಾವಣೆ ಮಾಡ್ತಾರೆ DPT ಮುಖಾಂತರ. ಸೊ ಡೇ ಬೈ ಡೇ ಅಂದರೆ ಡೈಲಿ ಒಂದು ದಿವಸಕ್ಕೆ ಒಂದು ಬ್ಯಾಚ್ನಲ್ಲಿ 10 ರಿಂದ 15 ಲಕ್ಷ ಜನರಿಗೆ ಫಲಾನುಭವಿಗಳಿಗೆ ಅಮೌಂಟನ್ನ DPT ಮುಖಾಂತರ ತಿಳಿಸ್ತಾರೆ. ತದನಂತರ ಮತ್ತೊಂದು ದಿನ 20 ಲಕ್ಷ, ತದನಂತರ 25 ಲಕ್ಷ, 30 ಲಕ್ಷ ಜನ, ಹೀಗೆ ಡೇ ಬೈ ಡೇ ಬ್ಯಾಚ್ ವೈಸ್ ಹಣವನ್ನು ನಿಮಗೆ ಹಾಕ್ತಾನೆ ಹೋಗ್ತಾರೆ. ಸೊ ಖಂಡಿತವಾಗಿ ಅಮೌಂಟ್ ಎಲ್ಲರಿಗೂ ಬಂದೇ ಬರುತ್ತೆ. ಒಂದು ವಿಷಯ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ, ಇದುವರೆಗೂ ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ವಿಚಾರ ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ. ಏನಂತಂದರೆ, ಇದುವರೆಗೂ ಕೂಡ ಟಿಲ್ ರೈಟ್ ನೋ 20 ಕಂತಾಯಿತು. 20 ಕಂತಿನಲ್ಲಿ ಕೂಡ ನಾವು ಈಗ ನಿರೀಕ್ಷೆ ಪಡ್ತಾ ಇದ್ದೀವಿ 4,000 ರೂಪಾಯಿ ಹಾಕಬಹುದು ಅಂತ ಸರ್ಕಾರದವರು. ಅವರ ನಡೆ ನಮಗೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬಂದರೆ ಇಮಿಡಿಯೇಟ್ಲಿ ನಿಮಗೊಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ವಿಚಾರ ಪ್ರಕಾರ ಇದುವರೆಗೂ ಕೂಡ 20 ಕಂತಿನಲ್ಲಿ ಕೂಡ ನೀವು ನಿರೀಕ್ಷೆ ಮಾಡ್ತಾ ಇದ್ದೀವಿ 6,000 ರೂಪಾಯಿ ಪೆಂಡಿಂಗ್ ಹಣ ಇದೆ, ಅದನ್ನು 4,000 ಈಗ ಹಾಕ್ಬೋದು ಅಂತ. ಸೊ ಇವತ್ತಿನವರೆಗೂ ಕೂಡ 2 ಕಂತಿನ ಹಣ ಇನ್ನೂವರೆಗೂ ಎಂದೂ ಹಾಕಿಲ್ಲ. ನಿಮ್ಮ ನಿರೀಕ್ಷೆ ಮಾತ್ರ 6,000 ರೂಪಾಯಿ ಪೆಂಡಿಂಗ್ ಹಣ ಇದೆ. ಆದರೂ ಕೂಡ ಅಟ್ಲೀಸ್ಟ್ 2 ಕಂತಿನ ಹಣ ಅವರು ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತವಾಗಿ 4,000 ರೂಪಾಯಿ ಬರ್ಬೋದು ಅಂತ ನಿರೀಕ್ಷೆ ಮಾತ್ರ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ಗಾಬರಿ ಪಡುವಂಥ ವಿಷಯ ಇಲ್ಲ. 20ನೇ ಕಂತಿನವರೆಗೂ ಕೂಡ ಪ್ರತಿಯೊಂದು ತಿಂಗಳು ಎಷ್ಟೇ ಲೇಟ್ ಆದರೂ ಕೂಡ 2,000 ಹಾಕ್ಕೊತಾನೆ ಇದ್ದಾರೆ. ಆದರೆ ಎಟ್ ಎ ಟೈಮ್ 4,000 ರೂಪಾಯಿ ಹಣ ಹಾಕಿಲ್ಲ. ಇದು ನಿಮ್ಗೆ ಗೊತ್ತಿರಲಿ. 2,000 ಈಗ ಹಾಕ್ಬೋದು, 8 ದಿನ ಬಿಟ್ಟು ಮತ್ತೆ 8-10 ಡೇಸ್ ಬಿಟ್ಟು ಮತ್ತೆ 2,000 ಹಾಕ್ಬೋದು, 15 ದಿನ ಬಿಟ್ಟು 2,000 ಹಾಕ್ಬೋದು, ಪೆಂಡಿಂಗನ್ನು ಹಿಂಗೆ ಚೇಂಜ್ ಮಾಡ್ಬೋದು. ಹೊರತಾಗಿ 4,000 ರೂಪಾಯಿ ಹಾಕಿದ್ದು 20 ಕಂತುಗಳಲ್ಲಿ ಯಾವುದೇ ರೀತಿಯಿಂದ 4,000 ಎಟ್ ಎ ಟೈಮ್ ಹಾಕಿಲ್ಲ. ನಿಮ್ಮ ನಿರೀಕ್ಷೆ 4,000 ಬರ್ಬೋದು ಅಂತ ಮಾತ್ರ. ನನ್ನ ಒಂದು ವಿಡಿಯೋಸ್ಗಳು ಸ್ಪಷ್ಟತೆಯಲ್ಲಿ ನಿಖರವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ನಿಮಗೆ 4,000 ರೂಪಾಯಿ ಹಣ ಬರ್ಬೋದು, ಅದರ ನಿರೀಕ್ಷೆ ಮಾತ್ರ ಇಟ್ಕೊಳ್ಳಿ. ಕೊನೆಯದಾಗಿ ನಿಮಗೆ ಹೇಳಬೇಕಂದ್ರೆ, ವಿಡಿಯೋಸ್ನ ಮೊದಲಿಗೆ ನಾನು ಹೇಳಿದ್ದು ಒಂದು ನಂಬರ್ನ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಮೊಬೈಲ್ ನಂಬರ್ ಇದೆ, ನಿಮಗೂ ಕೂಡ ಕೊಡ್ತೀನಿ. ಏನಾದರೂ ತೊಂದರೆಗಳೇ ಆದರೆ ನೀವು ಕೂಡ ಕಾಲ್ ಮಾಡಿ ವಿಚಾರಿಸಿಕೊಳ್ಳಬಹುದು. ನಂಬರ್ನ ಪ್ಲೀಸ್ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈಗ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾನು ಕೂಡ ಒಂದು ಸಾರಿ ಹೇಳ್ತೀನಿ, 08022386154. ಇನ್ನೊಂದು ಸರಿ ರಿಪೀಟ್ ಮಾಡ್ತೇನೆ, 08022386154. ಇದಕ್ಕೆ ಕಾಲ್ ಮಾಡಿ. ನಿಮ್ಮ ಏನಾದ್ರು ಸಮಸ್ಯೆಗಳಿದ್ದರೆ ಅಥವಾ ಅಮೌಂಟ್ ಬಂದಿಲ್ಲ ಅಂದರೆ, ಎಲ್ಲರಿಗೂ ಕೂಡ ಬಂದರೂ ಕೂಡ ನಿಮಗೆ ಬಂದಿಲ್ಲ ಅಂದರೆ ಅಟ್ಲೀಸ್ಟ್ ಅದು ತುಂಬಾ ಬ್ಯುಸಿ ಇರುತ್ತೆ. ನಾನು ಕೂಡ ತುಂಬ ಟ್ರೈ ಮಾಡಿದೆ, ಬಟ್ ಒಂದು ಸರಿ ನನಗೆ ತಾಗ್ತದು.
ಸೊ ತುಂಬಾ ಪ್ರತಿಯೊಂದು ಸರಿ ನೀವು ಅದಕ್ಕೆ ಕಂಪ್ಲೀಟಾಗಿ ಒಂದು 5-6 ಸರಿ ನೀವು ಕಾಲ್ ಮಾಡಿ ಎಂಗೇಜ್ ಇರುತ್ತೆ. ಒಂದೇ ನಂಬರ್ ಇರೋದ್ರಿಂದ ಸಾಕಷ್ಟು ಜನ ಫಲಾನುಗಳಿಗೂ ಸಾಕಷ್ಟು ಜನ ಕಾಲ್ ಮಾಡ್ತಾನೆ ಇರ್ತಾರೆ. ಒಂದು ಸರಿ ನೀವು ಕಾಲ್ ಮಾಡಿ ಕೇಳ್ಕೊಬೋದು. ಸೊ ಮತ್ತೊಂದು ವಿಚಾರ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ, ಏನಂತಂದರೆ ಸಾಕಷ್ಟು ಜನ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. ಸೊ ನಿಮಗೆ ಗೊತ್ತಿರಲಿ, ಯಾವುದೇ ರೀತಿಯಿಂದ ಯಾವುದೇ ಒಂದು ವದಂತಿಗಳಿಗೆ ನೀವು ಕಿವಿ ಕೊಡಬೇಡಿ. ಯಾವುದೇ ರೀತಿಯಿಂದ 21ನೇ ಕಂತಿನ ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಮಾಡ್ತಾರೆ, ನಾವು ರಿಸರ್ಚ್ ಮಾಡ್ತೀವಿ, ಕೆಲವೊಂದಿಷ್ಟು ಜನ ರಿಸರ್ಚ್ ಮಾಡ್ದೇ ಯಾರಾದರೂ ಇಮಿಡಿಯೇಟ್ಲಿ ಏನಾದರೂ ಹೇಳಿದ ತಕ್ಷಣ 21ನೇ ಕಂತಿನ ಹಣ ಬಂತು ನಿಮಗೆ, ಹಾಗೇನೂ ತಿಳ್ಕೊಬೇಡಿ. 20 ಕಂತಿನವರೆಗೆ ಮಾತ್ರ ಬಂದಿದೆ. ಅದರಲ್ಲೂ ಕೂಡ ಈ 19 ಮತ್ತು 20ನೇ ಕಂತಿನ ಹಣ ಕೆಲವೊಂದಿಷ್ಟು ಒಂದು 5-6% ಜನಕ್ಕೆ ಇನ್ನೂ ಕೂಡ ಬಂದಿಲ್ಲ. ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಒಂದು ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಏನಾದ್ರು ತಿಳಿಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಅಟ್ಲೀಸ್ಟ್ ನಾನಾದರೂ ನಿಮಗೆ ಸಹಾಯ ಮಾಡ್ತೀನಿ. ಓಕೆ, ನನ್ನ ಬಿಡುವಿನ ಸಮಯದಲ್ಲಿ ಪ್ಲೀಸ್. ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್. ಇದೇ ರೀತಿ ಮುಂದೆ ಬರುವಂತಹ ಯೋಜನೆಗಳಾಗಿರ್ಬೋದು ಮತ್ತು ಇದೇ ರೀತಿಯಿಂದ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಿಂದ ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಾಕಷ್ಟು ಜನರಿಗೆ ನೀವು ವಿಡಿಯೋಸ್ನ ಹಂಚ್ಕೊಳ್ಳಿ. ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ಗೆ ಕಾಯ್ತಾ ಇರಿ. ನಮಸ್ಕಾರ.